ಇನ್ನೊಂದು ಅವಕಾಶ ನನಗೆ ಸಿಕ್ತು, ಅವನ್ನ ಪಾರ್ಲಿಮೆಂಟ್ಗೆ ನಿಲ್ಲಿಸಂತ ಸಂದರ್ಭ. ನಾನು ಬಳ್ಳಾರಿ ಉಸ್ತುವಾರಿ ಮಂತ್ರಿ ಆಗಿದ್ದೆ, ಸಂಯುಕ್ತ ಸರ್ಕಾರ, ಟಿಕೆಟ್ ಸೆಲೆಕ್ಷನ್ನು ಬೇಕಾದಷ್ಟು ನಡೀತು ಚರ್ಚೆ. ಸೊ ನಾನು ಇಷ್ಟುಡ್ಲೇಕೆ ಸಿದ್ದರಾಮಯ್ಯ ಗೊತ್ತಿದೆ, ಆಲ್ಮೋಸ್ಟ್ ಡೆಲ್ಲಿಲಿ ಒಂದು ಡಿಸಿಷನ್ ಆಗೋಗಿತ್ತು. ಸೊ ನಾನು ರಾಹುಲ್ ಗಾಂಧಿಗೆ ನೇರವಾಗಿ ಬೆಳಗ್ಗೆ ಟಿವಿಲಿ ನೋಡಿದೆ, ಪೇಪರ್ ನೋಡಿದೆ, ಯಾರ್ದೋ ಬೇರೆ ಹೆಸರು, ಒಬ್ಬ ಇಂಜಿನಿಯರ್ ಹೆಸರು ಇತ್ತು. ಸೀದಾ ರಾಹುಲ್ ಗಾಂಧಿಗೆ ಫೋನ್ ಮಾಡಿದೆ, ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದೀನಿ, ನನಗೆ ಗೊತ್ತಿದೆ, ನನ್ನ ಮೇಲೆ ನಂಬಿಕೆ ಇದೆ ತಾನೆ, ನಂಬಿಕೆ ಇದೆ, ಅದಕ್ಕೆ ನೀವು ಕೊಡಬೇಕು, ನೀವು ಉಗ್ರಪ್ಪನವ್ರಿಗೆ ಯಾರು ವಿರೋಧ ಮಾಡ್ತಾರೋ ಪರ ಮಾಡ್ತಾರೋ ನಾನು ಐ ವಿಲ್ ಟೇಕ್ ಅಪ್ ದ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ, ಉಗ್ರಪ್ಪನವ್ರಿಗೆ ಗೊತ್ತಿದೆ ಯಾವ ರೀತಿ ರಾಜಕಾರಣ ಮಾಡಿದ್ದೇವೆ ಅಂತೇಳಿ. ಸೊ ನಾಮಿನೇಷನ್ ಫೈಲ್ ಮಾಡಕ್ ಹೋದಾಗ ನೀವು ಹೇಳ್ತಿರೋ ಉಗ್ರಪ್ಪನವ್ರ ಕಣ್ಣು ಸಾಕ್ಷಿ, ಕೆಲವರು ಜೊತೆಲಿ ಇದ್ದವ್ರು ಇರ್ತಾರೆ. ಏನೇನೋ ಪ್ರಯತ್ನ ಮಾಡಿದೆ, ಒಂದು 8,000 ಜನ ಸೇರಿಸಿ ಮಾಡಬೇಕು ಅಂತ ಇದ್ರು, 4,000 ಜನ ಇದ್ರು, ಒಬ್ಬ ಮೇಜರ್ ಕಮ್ಯುನಿಟಿ ಇರಲಿಲ್ಲ. ಬರೀ ಎಲ್ಲ ವೀರಭದ್ರಪ್ಪ, ಅವನ ಜೊತೆಗೆ ಒಬ್ಬ ಮಾಜಿ ಜಡ್ಪಿ ಮೆಂಬರ್ ಇಬ್ರು ಇದ್ರು. ಯಾಕೆ ಅಂತೇಳಿ ನಂದೇ ಆದಂತ ಒಂದು ದೊಡ್ಡ ಪರಿಶೀಲನೆ ಮಾಡಿದೆ. ಆಗ ಹೋಗಿ ನಾನು ಇದೇ ಸಂದರ್ಭ ಹೋಗಿ ಮುಕ್ತಿ ಮಂದಿರ ಸ್ವಾಮಿಗಳು, ಅಲ್ಲೆಲ್ಲ ಒಂದು ಗದಗ್ನಲ್ಲಿ ಹೋಗಿ ಸ್ವಾಮಿಗಳ ಹತ್ರ ನಾನು ಕೆಲವು ನಮ್ಮ ವಿಚಾರಗಳನ್ನ ಅವತ್ತೇನೋ ಒಂದು ಬಹಿರಂಗ ಹೇಳಿ, ಆಮೇಲೆ ನೆಕ್ಸ್ಟ್ ನಮಗೆ ಬರ್ಲಿಕ್ಕೆ ಮೇಜರ್ ಕಮಿಟಿ ಆಗಿ ಕೊನೆಗೆ ಉಗ್ರಪ್ಪನವರು ದೊಡ್ಡ ಹಂತರದಿಂದ ಪಾರ್ಲಿಮೆಂಟ್ಗೆ ಹೋಗುವಂತ ಒಂದು ದೊಡ್ಡ ಅವಕಾಶ ಬಳ್ಳಾರಿ ಜನ ಮಾಡಿಕೊಡ್ತಾರೆ. ಸೊ ಅವ್ರಿಗೆ ಸಿಕ್ಕಿದಂತ ಪ್ರತಿಯೊಂದು ಹಂತ ಕೂಡ ಒಂದು ಧ್ವನಿಯಾಗಿ ಒಂದು ಪಕ್ಷಕ್ಕೆ, ಒಂದು ಸರ್ಕಾರಕ್ಕೆ ಒಂದೊಳ್ಳೆ ಮಾರ್ಗದರ್ಶನ ಕೊಡುವಂತ ಕೆಲಸ. ಕೆಣಕಿ ಯಡಿಯೂರಪ್ಪನವ್ರನ್ನ ಈ ಸಾಲ ವಿಚಾರದಲ್ಲಿ ಕೆಣಕಿ ಅಸೆಂಬ್ಲಿಲಿ ಕೊನೆಗೆ ಯಡಿಯೂರಪ್ಪ ಯಾವ ಮಟ್ಟಕ್ಕೆ ಉತ್ತರ ಕೊಟ್ಟರು ಅಂದ್ರೆ, ಏನಯ್ಯ ನಾ ಪ್ರಿಂಟಿಂಗ್ ಮಿಷಿನ್ ತರ ಕಾಯ್ತಿದ್ದೇನೆಯಾ ಸಾಲ ವನ್ನ ಮಾಡಕ್ಕೆ ಅಂತೇಳಿ ಅವ್ರಿಗೆ ಹೇಳಿದ್ರು. ಕೊನೆಗೆ ಅದನ್ನ ಸಿದ್ದರಾಮಯ್ಯನವರು ಅಸ್ತ್ರವಾಗಿ ಅದನ್ನು ಬಳಸ್ಕೊಂಡು ಸುಮಾರು ಒಂದು 8-10 ವರ್ಷ ಇವರು ಯಡಿಯೂರಪ್ಪನವ್ರು ಸಿಕ್ಕಿದಾಗೆಲ್ಲ ನೀನ್ ಹಿಂಗೆ ಹೇಳ್ದೆ ನಾ ಸಾಲ ಮನ್ನಾ ಮಾಡೇ ಮಾಡ್ತೀನಿ, ನಿನ್ ಕೈಯಲ್ಲಿ ಆಗಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಕೂಡ ಬೇಕಾದ ಸಂದರ್ಭದಲ್ಲಿ ಬಡವರಿಗೆ ಸಾಲ ಮನ್ನಾ ಮಾಡಂತ ತೀರ್ಮಾನಗಳನ್ನ ತೆಗೆದುಕೊಂಡು. ಸೊ ಇವತ್ತು ರಾಜಕಾರಣಿಗಳ ಬದುಕೆ ಒಂದು ತೆರೆದಂತ ಒಂದು ಪುಸ್ತಕ ನಾವೆಲ್ಲ ನೋಡಿದ್ದೇವೆ. ಸೊ ಎಲ್ಲರೂ ಪುಸ್ತಕ ಓದಕ್ ಆಗಿಲ್ಲ, ಬೇಕಾದಷ್ಟು ವಿಚಾರಗಳನ್ನ ಇವತ್ತು ಚರ್ಚೆ, ಬಹಳ ಚೆನ್ನಾಗಿ ವಿಚಾರಗಳನ್ನ ಸಿಂಧ್ಯಾ ಸಾಹೇಬರು ಮಾತಾಡಿದ್ದಾರೆ, ರಾಮಚಂದ್ರಪುರ ಮಾತಾಡಿದ್ದಾರೆ, ನಾಗಮುಂದ ಸಾಹೇಬರು ಮಾತಾಡಿದ್ದಾರೆ. ಇನ್ನು ನಾವು ಮುಖ್ಯಮಂತ್ರಿಗಳ ಭಾಷಣ ಕೂಡ ಕೇಳಬೇಕಾಗಿದೆ. ಹಿಂದೆ ಅಸೆಂಬ್ಲಿಲಿ ನಾನು ನೋಡಿದ್ದೇನೆ, ಬಂಗಾರಪ್ಪನವ್ರ ಭಾಷಣ, ಕಾಗೋಡು ತಿಮ್ಮಪ್ಪನವ್ರ ಭಾಷಣ, KH ರಂಗನಾಥ್ ಭಾಷಣ, ನಮ್ಮ ನಂಜೇಗೌಡರ ಭಾಷಣ, MP ಪ್ರಕಾಶ್ ಭಾಷಣ, ಇದು ನಮ್ಮ MC ನಾರಾಯಣವ್ರ ಭಾಷಣ, ಇಂಥವರೆಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಬಹಳ ಜನ ಎಲ್ಲ ದೊಡ್ಡ ಭಾಷಣಗಳನ್ನ ನಾವೆಲ್ಲ ಕೇಳಿದ್ವಿ, ಬಹಳ ಆಳವಾಗಿ ಮಾಡ್ತಿದ್ವಿ. ಈಗ ಆ ಕ್ವಾಲಿಟಿ ಹೊರಟೋಗ್ಬಿಟ್ಟಿದೆ, ನಾನಂತೂ ಕಾಣ್ತಾ ಇದ್ದೀನಿ. ಬಟ್ ಈ ಉಗ್ರಪ್ಪನವ್ರು ಮಾತ್ರ ಯಾವಾಗೂ ಇವತ್ತು ಕೂಡ ಇವತ್ತು ಪ್ರತಿ ಸಂದರ್ಭದಲ್ಲೂ ಕೂಡ ಅವ್ರು ಹೇಳ್ದಂಗೆ ಒಂದು ಸೆಕ್ಷನ್, ಒಂದು ಕಾನೂನು ಪ್ರತಿಯೊಂದಕ್ಕೂ ಅಟ್ಯಾಚ್ಮೆಂಟ್ ಮಾಡಿ, ನಾವೇನೇ ಪಕ್ಷದಲ್ಲಿ ಹೋರಾಟ ಮಾಡ್ಬೇಕಾದ್ರೆ ಸಂಘಟನೆ ಮಾಡಿ, ಗವರ್ನರ್ ಪಿಟಿಷನ್ ಕೊಡ್ಲಿ, ಯಾರಿಗೆ ಮಾಡ್ಲಿ, ಯಾವುದೇ ಸಂದರ್ಭದಲ್ಲಿ ಏನಾದ್ರು ಮಾಡ್ಬೇಕಾದ್ರೆ ನಮ್ಮ ಡ್ರಾಫ್ಟಿಂಗ್ ಕಮಿಟಿಗೆ ಮೊದಲು ಉಗ್ರಪ್ಪನವ್ರಿಗೆ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಮಾಡ್ಬಿಟ್ಟು ನಿಮ್ ಸಲಹೆ ಏನಪ್ಪಾ ಅಂತ ಹೇಳಿ ಅವ್ರು ತೆಗೆದುಕೊಂಡು ನಾವು ಕೇಳುವಂತ ಒಂದು ಪದ್ಧತಿಯನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ಕೆಲವು ಅಧಿಕಾರಿಗಳು ಸ್ಲಿಪ್ ಆಗಿದೆ, ಮೂರು ಸತಿ ವಿಧಾನ ಪರಿಷತ್ಗೆ ಆಯ್ಕೆ ಆಗಿದ್ದಾರೆ, ಪಬ್ಲಿಕ್ ಎಲೆಕ್ಷನ್ ಪಾರ್ಲಿಮೆಂಟ್ ಹೋಗಿದ್ದಾರೆ, ಅವಕಾಶ ಸಿಕ್ಬೇಕಾಯ್ತು. ಏನ್ ಮಾಡ್ತಿದ್ರು, ಕೆಲವು ಸಂದರ್ಭದಲ್ಲಿ ಅವಕಾಶ ಸಿಕ್ಕಿಲ್ಲ. ಆದ್ರೆ ಆ ಛಲ, ಪಕ್ಷಕ್ಕೆ ನಿಷ್ಠೆ, ಅದನ್ನ ಯಾವತ್ತೂ ಕೂಡ ಅವರ ಹೋರಾಟ, ಅವರ ಏನು ಒಂದು ಚಿಂತನೆ ಮತ್ತು ಯಾವುದ ದೃಷ್ಟಿಯಲ್ಲಿ ಅವ್ರು ಮಾಡ್ಕೊಂಡು ಬಂದ್ರು, ಅದನ್ನು ಯಾವತ್ತೂ ಕೂಡ ಅವರು ರಾಜಿಯನ್ನು ಕೂಡ ಅವರು ಮಾಡ್ಕೊಂಡು ಬಂದಿಲ್ಲ. ನಾವು ಈ ಸಂದರ್ಭದಲ್ಲಿ ಪುಸ್ತಕ ಬಿಡುಗಡೆ ಮಾಡೋಕ್ಕಿಂತ ಮುಂಚಿತ ಹಾರ ಆಗ್ತಾ ಇದ್ರು. ನನಗೆ ಈಗ ಬಂದು ನನಗೆ CMಗೆಲ್ಲ ಅದು ಹಾರ ಭಾಳ ಡೇಂಜರ್ ಅಂತ ನನ್ಗೆ ಗೊತ್ತಿದೆ. ಹಾರ ಭಾಳ ಭಾರ, ಅದು ನಮ್ಮ ಮೇಲೆ ಹೆಚ್ಚಿಗೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಿದೆ ಆ ಹಾರ. ಸೊ ಇನ್ನ ಸಿಂಧ್ಯಾ ಸಾಹೇಬ್ ಹೇಳ್ದಂಗೆ ಸುಮ್ಮನೆ ಬೇಕು ಅಂತ ರೇವಣ್ಣಗೆ ಹೇಳ್ತಾ ಇದ್ರು, ರೇವಣ್ಣಗೆಲ್ಲ ಅದು ಹೇಳಿದ್ದು, ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದು, DK ಶಿವಕುಮಾರ್ ಹೇಳಿದ್ದು ಕೂಡ ನನಗೆ ಅರಿವಿದೆ. ನಾನು ಕ್ಯೂ ಮೇಲೆ ಹೋಗಿ ಮಾಡಿಕೊಂಡು ಬಂದಿಲ್ಲ, ಬಟ್ ಇರ್ಲಿ, ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಈ ಡಿಸರ್ವ್ಸ್, ಇಟ್ ಮೇ ಬಿ ಡಿನೈಡ್, ಇಟ್ ನಾಟ್ ಬಿ ಡಿಲೇಡ್. ಟೈಮ್ ಬರ್ತದೆ, ಯೋಚನೆ ಮಾಡ್ತಾರೆ. ಅಷ್ಟಿದೆ. ಈಗ ಬಹಳ ವಿಚಾರಗಳನ್ನ ಚರ್ಚೆ ಮಾಡೋಣ.
ಮಾತಾಡೋಣ, ಬೇಕಾದಷ್ಟು ಅವಕಾಶ ಇದೆ. 8 ಗಂಟೆ ಆಗಿದೆ. ಅಕ್ಷರದಲ್ಲಿ ಬಹಳ ಪುಸ್ತಕದಲ್ಲಿ ಬರೆದಿದ್ದಾರೆ, ಬಹಳ ಪೆನ್ನು, ಬಹಳ ದೊಡ್ಡ ಸ್ಟ್ರಾಂಗ್ ಪೆನ್ನು, ಎಲ್ಲದಕ್ಕಿಂತ ಪೆನ್ನು ಬಹಳ ಶಾರ್ಪ್ ಆಗಿರ್ತದೆ ಕೂಡ ನಾವೆಲ್ಲ ನೋಡಿದ್ದೇವೆ. ಒಂದು ಕಳೆದ ಸಮುದಾಯದಿಂದ ಕೆಳಗಡೆ ಬಿದ್ದಂಥ ಸಮುದಾಯದಿಂದ ಎತ್ತಿ ಎಲ್ಲರೂ ಕೂಡ ಅನೇಕರನ್ನ ಪ್ರೀತಿ ವಿಶ್ವಾಸವನ್ನ ಗಳಿಸಿ ಜನರನ್ನ ಇಷ್ಟೆಲ್ಲ ನೋಡಿ, ಇಷ್ಟು ಜನ ತಾಳ್ಮೆಯಿಂದ ಕೇಳ್ಕೊಂಡ್ರಿ ಕೂತಿದ್ದೀರಲ್ಲ, ಇದ್ರಲ್ಲಿ ಏನೋ ಒಂದು ಸ್ಟ್ರೆಂತ್ ಇದ್ದದಕ್ಕೆ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ಇವತ್ತು ನಿಮ್ಗೆ ಉಗ್ರಪ್ಪನವರ ಮತ್ತು ನಮ್ಮ ಆಚಾರ ವಿಚಾರ ಸಿದ್ಧಾಂತದ ಬಗ್ಗೆ ನಂಬಿಕೆ ಇಟ್ಟದಕ್ಕೆ ನೀವು ಇಷ್ಟೊತ್ತಾದ್ರೂ ಕೂಡ ಇಂಥ ಒಂದು ಶುಭ ಕಾರ್ಯಕ್ರಮದಲ್ಲಿ ಒಂದು ಅವ್ರು ಹೇಳ್ದಂಗೆ ಕೂತ್ಕೊಳಪ್ಪ ಒಂದು ನಿಮಿಷ, ಕೂತ್ಕೋ ನಥಿಂಗ್, ಕೂತ್ಕೊ, ನೋ ಇಡದ್ ಸೌನೆ ಕೆಳಗಡೆ ಕೂತ್ಕೋ. ದೀಪ ಕೂತ್ಕೋ, ಸುಮ್ಮನೆ ಕೂತ್ಕೊ. ಎಲ್ಲ ಬಿಟ್ರೆ ಬೆಲೆಯಲ್ಲಿ ಹೋಯ್ತವೆ. ದಾರಿ ದೀಪ ಆಗ್ಬೇಕು. ಪುಸ್ತಕದಲ್ಲಿ ಇರೋಂಥ ವಿಚಾರಗಳು ಅವರ ಬದುಕಿನಲ್ಲಿ ಯಂಗರ್ ಜನರೇಷನ್ಗೆ ಒಂದು ದಾರಿ ದೀಪ. ಮುಖ್ಯವಾಗಿ ಲೀಡರ್ಶಿಪ್ ಇದೆಯಲ್ಲ, ಛಲ ಈಗಿಲ್ಲ. ಆ ನಾಯಕತ್ವ ಲೀಡರ್ಶಿಪ್ ನಾವೆಲ್ಲ ಯಾವ ರೀತಿ ಕಾಲೇಜ್ಗಳಲ್ಲಿ ಹೋರಾಟದಲ್ಲಿ ಯಾವ ರೀತಿ ನಾವು ಬಂದಿದ್ದೇವೋ ಈಗಿಲ್ಲ. ಬೇಕಾದಷ್ಟು ಬೇರೆ ಬೇರೆ ಬರ್ತದೆ. ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅನ್ನೋದನ್ನ ಒಂದಿನ ನನಗೆ ರಾಜೀವ್ ಗಾಂಧಿ ಅವರು ಯಾವುದೋ ನಮ್ಮ ಪಂಚಾಯತ್ ರಾಜ್ ವಿಚಾರದಲ್ಲಿ ಸಮ್ಮೇಳನಕ್ಕೆ ಬಂದಾಗ ಹೇಳಿದ್ರು. ಹಂಗೆ ಇವತ್ತು ಅನೇಕ ನಾಯಕರುಗಳನ್ನ ಗುರುಸುವಂಥದ್ದು, ವಿಚಾರ ಮಾಡೋದು, ನಮ್ಗೇನಾದ್ರು ವಿಚಾರಗಳನ್ನ ಎಲ್ಲರೂ ಮಾತಾಡ್ಬೇಕಾದ್ರೆ ಪಾಯಿಂಟ್ಸ್ ಏನಾರು ಇತ್ತು ಅಂದ್ರೆ ಸಹಕಾರ ಮಾಡ್ಬೇಕಾದ್ರೆ ಉಗ್ರಪ್ಪನವ್ರನ್ನ ನಮ್ಮಂಥವ್ರು ಬಹಳ ಜನ ನಾವು ನಾಯಕರುಗಳು ಅನ್ಸ್ಕೊಂಡವ್ರು ನಾವು ಕೇಳಿ ಇವತ್ತು ರಾಜಕೀಯವಾಗಿ ನಾವೆಲ್ಲ ಬೆಳೆದಿದ್ದೇವೆ. ಶುಭ ಆಗಲಿ. ನಾನು ಇವತ್ತು ಬಂದದ್ದು ಉಗ್ರಪ್ಪನವ್ರಿಗೆ ಒಳ್ಳೇದಾಗ್ಲಿ. ನಿಮ್ಮ ಜೊತೆ ಇದ್ದೇನೆ. ನಿಮ್ಮ ಹೋರಾಟ ಮುಂದುವರಲಿ. ಇನ್ನೂ ಬಹಳ ಚಿಕ್ಕ ವಯಸ್ಸೇನು ಜಾಸ್ತಿ ಏನಾಗಿಲ್ಲ. ಅವ್ರಿಗೆ 70 ಅಂತ ಹೇಳ್ತಾರೆ. ಇನ್ನ 25 ವರ್ಷ ಅವ್ರು ಡಾಕ್ಟ್ರ್ ಹೇಳ್ಬೇಕು. ಮಿಕ್ಕಿದ ವಿಚಾರ ಎಲ್ಲ ನಮ್ಗೆ ಗೊತ್ತಿಲ್ಲ, ಮಿಕ್ಕಿದ ವಿಚಾರ ಎಲ್ಲ. ಸೊ ಅವ್ರದ್ದು ಡಾಕ್ಟ್ರದ್ದು ಜೋಡಿ ವಿಚಾರ ನಾವೆಲ್ಲ ಹಿಂದೆ ಕೇಳಿದ್ದೋ. ವೀರಣ್ಣನೂ ಗೊತ್ತು ನನಗೆ, ಅವರು ಮಂತ್ರಿ ಆಗಿದ್ರು. ಸೊ ಅಸೆಂಬ್ಲಿಲಿ ಅವ್ರ ಕೆಲ ಭಾಷಣ ಮಾಡಿಸ್ಬಿಟ್ಟು ಇವ್ರು ಹೋಗಿ ತಾಲಿ ಕಡಿಸಿದ್ರು ಅಂತ ಸಿದ್ದರಾಮಯ್ಯನವರೆಲ್ಲ ಸೇರಿ ಆಗೆಲ್ಲ ಕೇಳಿತ್ತು. ಆಮೇಲೆ ನಮ್ಗೆ ಅವ್ರಿಗೆಲ್ಲ ಚೆನ್ನಾಗಿ ಪರಿಚಯ ಆಯ್ತು, ಎಲ್ಲ ಆಯ್ತು. ಸೊ ನಾನು 8 ಸತಿ ಅಸೆಂಬ್ಲಿಗೆ 85ರಲ್ಲಿ ನಿಂತವನು, ಕಂಟಿನ್ಯೂಸ್ ಆಗಿ ಬಂದಿದ್ದೀನಿ. ಸೊ ಇವೆಲ್ಲ ರಾಜಕಾರಣ ಎಲ್ಲ ಬಹಳ ಹತ್ತಿರದಿಂದ ನಾನು ನೋಡಿದ್ದೇನೆ. ಸೊ ಒಳ್ಳೇದಾಗ್ಲಿ. ನಮ್ಮ ಪಕ್ಷ ಅವ್ರ ಜೊತೆಲಿದೆ, ನೀವು ಅವ್ರ ಜೊತೆಯಲ್ಲಿ ಅನ್ನೋದು ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.